ವಿಜಯನಗರ ಜಿಲ್ಲಾ ಹರಪನಹಳ್ಳಿ ತಾಲೂಕು ಬಾಗಳಿ ಎಂಬ ಗ್ರಾಮಕ್ಕೆ ಬಂದಿದ್ದೇವೆ. ನಾನು ಟೂರಿಸ್ಟ್ ಗೈಡ್ ಅಶೋಕಪ್ಪಯ್ಯನ್ನು, ದಾವಣಗೆರೆ. ಇಲ್ಲಿ ಕಲೇಶ್ವರ ಟೆಂಪಲಿಂದ ಒಂದು ಮಾಹಿತಿಯನ್ನು ನಾವು ಈಗ ಪಡೆದುಕೊಳ್ಳೋಣ. ಓಕೆ ಸರ್. ನಿಮ್ಮ ಹೆಸರು ಸರ್? ಬಸವರಾಜಪ್ಪ ಪೂಜಾರಿ ಅವರು ಈಗ ಈ ದೇವಾಲಯದ ಬಗ್ಗೆ ಮಾಹಿತಿಯನ್ನು ಕೊಡ್ತಿದ್ದಾರೆ. ನೋಡೋಣ, ಹೇಳಿ ಸರ್. ಇದು ರಾಷ್ಟ್ರಕೂಟ, ಗರ್ಭಗೃಹ ಮತ್ತು ಹಂತಗಳ ರಾಷ್ಟ್ರಕೂಟ. ಇದು ನವರಂಗ ಕಲ್ಯಾಣ ಚಾಲುಕ್ಯ. ಅಲ್ಲಿರ್ತಕ್ಕಂಥ ಮಹಾಮಂಟಪ ಹೊಯ್ಸಳ, ಆಮೇಲೆ ನಂತರ ಬರ್ತಕ್ಕಂಥ ಗೋಪುರ ವಿಜಯನಗರ. ಅಂದರೆ ಇದನ್ನ 4 ರಾಜ ಮನೆತನಗಳು ಜೀರ್ಣೋದ್ಧಾರ ಮಾಡಿರ್ತಕ್ಕಂಥ ದೇವಾಲಯ. ಇದು 8ನೇ ಶತಮಾನ ನಿರ್ಮಾಣ ಆಗಿರ್ತಕ್ಕಂಥ ದೇವಾಲಯ, ರಾಷ್ಟ್ರಕೂಟರ ಕಾಲದಲ್ಲಿ ಆಗಿರ್ತಕ್ಕಂಥದ್ದು. ಓಕೆ ಸರ್. ಆಮೇಲೆ ಇದು 9ರಲ್ಲಿ ಇವ್ರು ಬರ್ತಾರೆ. 10, 11 ಮತ್ತೆ ಹೊಯ್ಸಳ 2ನೇ ವೀರ ಬಲ್ಲಾಳ ಬರ್ತಾನೆ ಸರ್. ಓಕೆ ಸರ್. ಇಲ್ಲಿ ತ್ರಿಕೂಟ ದೇವಾಲಯ ಅಂತ ಕರೀತಕ್ಕಂಥ ಇದು ಬ್ರಹ್ಮ ವಿಷ್ಣು ಮಹೇಶ್ವರ, ಅಂದ್ರೆ ಸೃಷ್ಟಿ ಸ್ಥಿತಿ ಲಯ. ನಾವು ಬ್ರಹ್ಮನ ಆರಾಧನೆ ಮಾಡಲ್ಲ, ಬ್ರಹ್ಮನ ಪ್ರತಿರೂಪವಾಗಿ ಸೂರ್ಯದೇವನ ಆರಾಧನೆ ಮಾಡ್ತೀವಿ. ಇರ್ತಕ್ಕಂಥ ಸೂರ್ಯದೇವ. ಓಕೆ ಸರ್. ಇಲ್ಲಿರ್ತಕ್ಕಂಥದ್ದು ಶಿವ, ಅಲ್ಲಿರ್ತಕ್ಕಂಥ ಪಕ್ಕದಲ್ಲಿ ಇರ್ತಕ್ಕಂಥ ವಿಷ್ಣು ಉಗ್ರನರಸಿಂಹ ಹಿರಣ್ಯಕಶಿಪನ ಸಂಹಾರ ಮಾಡಿರ್ತಕ್ಕಂಥದ್ದು. ಇಲ್ಲಿ ಶೈವ, ಅಲ್ಲಿ ವೈಷ್ಣವ, ಭಿನ್ನ ಇಲ್ಲ, ಎಲ್ಲರಿಗೂ ಸಮಾನತೆಯ ಸಂಗೀತ ಕರೆಸಿರ್ತಕ್ಕಂಥ. ಅಲ್ಲಿ ಹರಿಹರಲಿಂಗೇಶ್ವರಲ್ಲಿ ಹರಿಹರ ಅಂದ್ರೆ ವಿಷ್ಣು ಮತ್ತು ಹರಿಯ ಅಂದ್ರೆ ಇಬ್ರು ಸೇರಿ ಒಂದೇ ದೇಹದಲ್ಲಿ ಇರ್ತಕ್ಕಂಥ. ಇಲ್ಲಿ ಈ ಕಡೆ ಶಿವನ ಆರಾಧನೆ ಮಾಡ್ತೇವೆ, ಇಲ್ಲ ವೈಷ್ಣು ಆರಾಧನೆ ಮಾಡ್ತಕ್ಕಂಥದ್ದು. ಇಲ್ಲಿ ಈ ಕಡೆ ಪಕ್ಕದಲ್ಲಿ ಪಂಚಲಿಂಗಗಳು ಇರ್ತಕ್ಕಂಥ, ಅಂದ್ರೆ ಪಂಚಲಿಂಗ ದರ್ಶನ ತಗೊಂಡ್ರೆ ಪುಣ್ಯ ಪ್ರಾಪ್ತಿ ಅಂತಂದು. ಒಟ್ಟು 8 ಮಂದಿರಗಳಿವೆ. ಪ್ರತ್ಯೇಕವಾಗಿ ಎಲ್ಲಕ್ಕೂ ಮಂದಿರಕ್ಕೆ ಕೆತ್ತನೆ ಮಾಡಿರ್ತಕ್ಕಂಥ. ಈ ಸ್ಥಳದಲ್ಲಿ 8 ಮಂದಿರಗಳು ಅಂದ್ರೆ ಎಲ್ಲಕ್ಕೂ ಪ್ರತ್ಯೇಕ ಮಂದಿರ ಇರ್ತಾರೆ. ಇಲ್ಲಿ ವಿಶೇಷತೆ ಅಂದ್ರೆ ನಮ್ಮ ಹಿಂದೂಗಳಿಗೆ ಹೊಸ ವರ್ಷ ಆರಂಭ ಯುಗಾದಿ. ಅಲ್ಲಿ ಆಕಾಶ ಕಾಣುತ್ತೆ ನೋಡಿ ಸ್ವಲ್ಪ ಯುಗಾದಿ ಪಾಠ್ಯಕ್ಕೆ. ಅಲ್ಲಿಂದ ಆ ಆಕಾಶದಿಂದ ಅಲ್ಲಿಂದ ಸೂರ್ಯ ಕಿರಣ ಸ್ಪರ್ಶ ಆಗುತ್ತೆ. ಯಾವ ಟೈಮ್ನಾಗ ಸರ್? ಯುಗಾದಿ ಪಾಠ್ಯ, ಯುಗಾದಿ ಪಾಠ್ಯದಲ್ಲಿ. ಓಕೆ ಸರ್. ಇಲ್ಲಿ ಇರ್ತಕ್ಕಂಥದ್ದು ಇದು ಪಟ್ಟಿಕೆ ಅಂತ ಕರೀತಕ್ಕಂಥದ್ದು. ಇದು ವಜ್ರ ಶಾಖೆ, ಲತಾ ಅಂದ್ರೆ ಬಳ್ಳಿ ಒಳಗೆ ಸಂಗೀತ ವಾದ್ಯಗಳು ನುಡಿಸ್ತಾರೆ, ಅಟ್ಟ ಮಾಡ್ತಾರೆ ಸಂಗೀತ ವಾದ್ಯಗಳು. ಇಲ್ಲಿ ಜಲಂಧರ ಶಾಖೆ, ಇದು ನಾಗ ಶಾಖೆ, ನಾಗ ಖಂಡಿಕೆ ಅಂತ ಕೆತ್ತನೆ ಮಾಡಿರ್ತಕ್ಕಂಥದ್ದು. ಇದು ಈಗ ಫಿಲಾಸ್ಟರ್ ಅಂತ ಹೇಳ್ತೀವಲ್ಲ, ಸಾರಿ ಇದು ಸ್ತ್ರೀ ಪುರುಷ ನರ್ತನೆ ಬಣ್ಣಿ ಮಾಡ್ತಕ್ಕಂಥ. ಈಗ ಇವನ್ ಮಾಡ್ತೀವಿ ಫಿಲ್ ಅಂತ ಹೇಳ್ತೀವಿ ಡ್ರೆಸ್, ಅವಾಗ್ಲೇ ನಾವ್ ಇದು ಮಾಡಿರ್ತಕ್ಕಂಥ ಫ್ಯಾಷನ್ ಡಿಸೈನ್ ಮಾಡಿರ್ತಕ್ಕಂಥ. ರಿಂಗ್ ಮಾಡ್ತೀವಲ್ಲ, ಬಳ್ಳಿ ಮುಖಾಂತರ ಕೆತ್ತನೆ ಮಾಡಿರ್ತಕ್ಕಂಥ. ಇಲ್ಲಿ ಶಿವನ ದ್ವಾರಪಾಲಕ ನಂದಿ ಮತ್ತು ಭೃಂಗಿ ಇರ್ತಕ್ಕಂಥ. ಇಲ್ಲಿ ಸರ್ ಈ ಕಡೆ ಇದೆ, ಆ ಕಡೆ ನಂದಿ, ಈ ಕಡೆ ಭೃಂಗಿ ಇರ್ತಕ್ಕಂಥದ್ದು. 64 ನರ್ತನೆ ಬಗ್ಗೆ 3 ಇದೆ. ಒಂದು ರಾಕ್ಷಸವಾದ, ಗಜವಾದ, ನಾಟ್ಯವಾದ. ಇಲ್ಲಿ ಶಿವ ರಾಕ್ಷಸನ ಸಂಹಾರ ಮಾಡಿ ನಾಟ್ಯ ಮಾಡತಕ್ಕಂಥದ್ದು. ಇದು ಗಜವಾದ. ಗಜ ಅಂದ್ರೆ ಹಾನಿವಾದ ಸೊಂಟ 90 ಡಿಗ್ರಿ ಫುಲ್ ಫ್ಲೆಕ್ಸಿಬಲ್ ಆಗಿ ಗಜ ಚರ್ಮಾವರ ಮಾಡಿರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ನಾಟ್ಯವಾದ. ಈ 3 ಸ್ವರೂಪವನ್ನು ವಿಷ್ಣು ನಮಸ್ಕಾರ ಮಾಡಿರ್ತಕ್ಕಂಥದ್ದು. ಇದೇವರ ಬಾಗಳಿ ದೇವರ ದರ್ಶನಕ್ಕೆ ಬಂದಿರಿ. ನೀವು ಎಷ್ಟು ವರ್ಷಗಳಿಂದ ಬರ್ತಾ ಇದ್ದೀರಿ? 5 ವರ್ಷದಿಂದ. 5 ವರ್ಷದಿಂದ ಕಲೇಶ್ವರ ಟೆಂಪಲ್ದ ಪೂಜೆ ನಡೀತಾ ಇದೆ. ಓಕೆ ಸರ್. ಇಲ್ಲಿ ಹೊಯ್ಸಳ 2ನೇ ವೀರ ಬಲ್ಲಾಳ ಬರ್ತಾನೆ. 10, 11 ಮಧ್ಯೆ ಆಗಿರ್ತಕ್ಕಂಥ ದೇವಾಲಯ. ಓಕೆ ಸರ್. 64 ಕಂಬಗಳಿವೆ. 64 ಕಂಬಗಳು. 64 ಕಂಬಗಳು, 64 ವಿನ್ಯಾಸಗಳು ಇರ್ತಕ್ಕಂಥದ್ದು ವಿಧ ವಿಧವಾಗಿ. ಒಂದು ಕಂಬ ಇದ್ದರೆ ಒಂದು ಕಂಬ ಇರಂಗಿಲ್ಲ. ಅಂದ್ರೆ ಒಂದು ಕಂಬದಲ್ಲಿ 5 ಪೀಸ್ ಇರುತ್ತೆ. ಓಕೆ ಸರ್. ಎಲ್ಲ ಕಂಬಗಳು ಇಂಟರ್ಲಾಕ್ ಸಿಸ್ಟಮ್ ಅಲ್ಲಿ ಇರ್ತಕ್ಕಂಥದ್ದು. ಒಂದು ಕಂಬ 5 ಪೀಸ್ ಅಂದ್ರೆ ಐಡೆಂಟಿಫೈ ಮಾಡಕ್ಕೆ ಚಾನ್ಸ್ ಇದೆ ನೋಡಿ. ಇಲ್ಲಿಂದ 1 ಪೀಸ್ ಇದೆ, ಇಲ್ಲಿಂದ 2, 3, 4, 5 ಪೀಸ್ ಸ್ಕೇಲ್ ಟಾಪ್ ಟು ಬಾಟಮ್ ಒಂದಿರ್ತಕ್ಕಂಥದ್ದು. ಓಕೆ ಸರ್. 2 ಕಂಬ ನೋಡ್ಲಿಕ್ಕೆ ಸೇಮ್ ಟು ಸೇಮ್ ಇದೆ. ಇದಿಲ್ಲ, ಈ ಸ್ಟಾರ್ ಇದೆ, ಫುಲ್ ಡೂಮ್ ಇದೆ, ಫುಲ್ ಶಾರ್ಪ್ ಇದೆ. ಶಾರ್ಪ್ ಇದೆ. ಹೌದು. ಇದು 7 ಎಡ್ಜ್ ಇದೆ, ಇದು 5 ಎಡ್ಜ್, 7 ಎಡ್ಜ್ ಇರ್ತಕ್ಕಂಥದ್ದು. ಇದು ಯಾರು ಇದು ಮಾಡಿದೆ ಸರ್? ಇಂಗ್ಲೆಂಡ್ ಇಂದ ಬಂದು ಅಧ್ಯಯನ ಮಾಡಿರ್ತಕ್ಕ, PhD ಮಾಡಿರ್ತಕ್ಕಂಥ ಒಂದೇ ಫಿಲ್ಲರ್ ಅಲ್ಲಿ. ಇದು ಒಂದೇ ಫಿಲ್ಲರ್ ಅಲ್ಲಿ ಚಿಕ್ಕದಾಗ್ತದೆ. ವಿಧ ವಿಧವಾದಂತಹ ಶಿಲೆಗಳನ್ನು ಮತ್ತು ಕಂಬಗಳನ್ನು ಈ ದೇವಾಲಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಇದು ಏನಂದ್ರೆ ಇಲ್ಲಿ ಅಷ್ಟದಿಕ್ಪಾಲಕ ಇಂದ್ರ, ಸತಿಪತಿ ಕುದ್ದಿರ್ತಕ್ಕಂಥ ಇಂದ್ರ, ಅಗ್ನಿ, ಯಮ, ನೈಋತ್ಯ, ವಾರುಣ, ವಾಯವ್ಯ, ಕುಬೇರ, ಈಶಾನ್ಯ. ಅಲ್ಲಿ ಮೇಲೆ ಇರ್ತಕ್ಕಂಥ ಅಪ್ಸರೆ ರಂಭ, ಉರ್ವಶಿ, ಮೇನಕೆ, ಪಿಲೋತ್ತಮೆ. ಮೇಲೆ ಗ್ಯಾಪ್ ಇದೆಯಲ್ಲ, ಅರಮನೆ ಒಳಗೆ ಇರ್ತದೆ, ಗಾಜಿನ ಥರ ಇತ್ತು, ಅದು ಹೊಡೆದು ಹಾಳು ಮಾಡಿದ್ದಾರೆ. ಕಲ್ಲಿಂದ
ಅದು ವರ್ಣನೆ ಮಾಡಿರುತ್ತೆ, ಅದು ಹೊಡೆದು ಹಾಳು ಮಾಡಿರ್ತಕ್ಕಂಥದ್ದು. ಓಕೆ ಇಲ್ಲಿ ಬೇಲೂರು ಹಳೆಬೀಡಿಗೆ ಇದು ಮಾಡಲಾಗಿರ್ತಕ್ಕಂಥದ್ದು. ಚೌಳು ಬಂದಿರುತ್ತೆ, ಆ ಚೌಳು ಖಚಿತನ ಬೈಕ್ ತನ್ನ ಶಾರೆಯನ್ನು ಕೈಯಲ್ಲಿ ಹಿಡ್ಕೊಂಡು ಕುಡಿದಾಗ ಸ್ಕಾರ್ಪಿಯೋ ಕಡೆ ಬಿದ್ದಿರತಕ್ಕಂಥದ್ದು. ಶಿಲ್ಪಿ ಹೆಣ್ಣಿನ ಸೌಂದರ್ಯ ವರ್ಣನೆ ಮಾಡಿರೋದು ಒಂದ್ ಕಡೆ ಆದ್ರೆ, ಈ ಚೌಕಚ್ಚತನ ಭಯ ನಾನು ಯಾರಾದ್ರೂ ನೋಡ್ಬಿಡಿದ್ರೆ ನಾಚಿಕೆ ಮತ್ತು ಭಯದ ಸಂಕೇತ ಒಂದೇ ಸಾರಿ ಕೆತ್ತನೆ ಮಾಡಿದ್ದೇನೆ. ಎಲ್ಲ ಪ್ರವಾಸಿಗರು ಹಾಳು ಮಾಡಿರ್ತಕ್ಕಂಥದ್ದು. ದರ್ಪಣ ಅಂದ್ರೆ ಕನ್ನಡ ಇಲ್ಲ ತನ್ನ ಸೌಂದರ್ಯ ತಾನು ಕೆತ್ತನೆ ಮಾಡ್ತಕ್ಕಂಥದ್ದು. ಇದು ಜಸ್ಟ್ ಹಾಫ್ ಇಂಚ್ ಇದೆ ಅಷ್ಟೇ ಪ್ರಭೋಳಿ. ಸರ್ ಇಲ್ಲಿ ಹಿಂದ್ಗಡೆ ಎಲ್ಲ ವೇಸ್ಟ್ ತಗೊಂಡಿದ್ದಾರೆ. ಈ ಸಪೋರ್ಟ್ಗೋಸ್ಕರ ಗೀನ್ ಕೊಟ್ಟಿರ್ತಕ್ಕಂಥದ್ದು. ಇಲ್ಲ ನೋಡಿ, ಈ ಡೈಮೆಟ್ರಿ ಯೂಸ್ ಮಾಡ್ತೀವಲ್ಲ, ಎಷ್ಟು ಪರ್ಫೆಕ್ಟ್ ಆಗಿ ಟರ್ನಿಂಗ್ ಇರ್ತಕ್ಕಂಥದ್ದು. ಇಲ್ಲಿ ಟೂಲ್ಸ್ ಇಡಬಹುದು ಅಷ್ಟೇ, ಅಲ್ಲಿ ಹ್ಯಾಮ್ರಿಂಗ್ ಮಾಡ್ಲಿಕ್ಕೆ ಚಾನ್ಸ್ ಇಲ್ಲ. ಅಲ್ಲಿ ಹ್ಯಾಮ್ರಿಂಗ್ ಮಾಡಿ ಹೇರ್ ಬ್ಯೂಟಿಷಿಯನ್ ಎಷ್ಟು ಫ್ಯಾಷನ್ ಡಿಸೈನ್ ಮಾಡಿರ್ತಕ್ಕಂಥದ್ದು. ಅದ್ಭುತವಾದಂತ ಶಿಲೆಯನ್ನ ಮಾಡಿದ್ದಾರೆ ನೋಡಿ ಸರ್. ಇಲ್ಲಿ ನೋಡಿ, ಇವರಿಬ್ರು ಸಾಧಕರು. ಇವ್ರಿಗೆ ಹೂವಿನ ಮೇಲೆ ಹಾಕ್ತಕ್ಕಂಥದ್ದು. ಇಲ್ಲಿ ನೋಡಿ, ಇವ್ರ ಹೇರ್ ಸ್ಟೈಲಿಗೆ ಮಣಿ ಹಾಕಿದ್ದಾನೆ. ಮಣಿ ಹಾಕಿದ್ದಾರೆ. ಚಿಕ್ಕದಾಗಿದೆ ಹೇರ್ ಸ್ಟೈಲ್, ಎಷ್ಟು ಪರ್ಫೆಕ್ಟ್ ಆಗಿರ್ತಕ್ಕಂಥ. ಇಲ್ಲಿ ಫಿಲ್ಲರ್ ಇದೆಯಲ್ಲ, ಚಿಕ್ಕದಾಗಿದೆ. ಚಿಕ್ಕದಾಗಿದ್ರು ಕೂಡ ಎಷ್ಟು ಪರ್ಫೆಕ್ಟ್ ಆಗಿರ್ತಕ್ಕಂಥ 2 ಫಿಲ್ಲರ್. ಆಮೇಲೆ ದೊಡ್ಡ ಫಿಲ್ಲರ್ ಇದೆ. ದೊಡ್ಡ ಫಿಲ್ಲರ್ ಕೂಡ ಎಷ್ಟು ಪರಿಪೂರ್ಣವಾಗಿ ಎಷ್ಟು ಪರ್ಫೆಕ್ಟ್ ಆಗಿ ಮಾಡಿರ್ತಕ್ಕಂಥದ್ದು. ನೋಡಿ ಎಷ್ಟು ಅದ್ಭುತವಾಗಿ ಕೆತ್ತನೆ ಮಾಡಿರ್ತಕ್ಕಂಥ. ನಾವು ದೊಡ್ಡದು ಮಾಡ್ಬೋದು, ಚಿಕ್ಕದು ಮಾಡ್ಬೇಕು ತುಂಬಾ ಕಷ್ಟ. ಇಲ್ಲಿ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ. ಕಾರ್ವಿಂಗ್ ಇದೆ ಒಳಗೆಲ್ಲ. ಇದು ಯಾವ ಕಲ್ಲಿನಿಂದ ಕೆತ್ತನೆ ಮಾಡಿದೆ ಸರ್? ಕೃಷ್ಣಶಿಲೆ. ಕೃಷ್ಣಶಿಲೆ ಕಪ್ಪು ಅಂದ್ರೆ ಒಳ್ಳೆ ಮೃದು ಇರುತ್ತೆ. ನಾವು ಸೊಂಟಕ್ಕೆ ಡಾಬ್ ಹಾಕ್ತಿವಲ್ಲ, ಎಷ್ಟು ಸ್ಕೇಲ್ ಇದೆ, ಎಷ್ಟು ಡಾಟ್ಸ್ ಇದೆ. ಇದನ್ನ ನಾವು ಮಾಡಿದ್ರೆ ನೋಡ್ಲಿಕ್ಕೆ 2 ನಿಮಿಷ ಸಮಯ ಇಲ್ಲ. ಇದು ಮಾಡ್ಲಿಕ್ಕೆ ಎಷ್ಟು ಸಮಯ ತಗೊಂಡಿದ್ದಾರೆ ಅವರು. ಇಲ್ಲಿ ಮಿರರ್ ಸಿಸ್ಟಮ್ ಅಲ್ಲಿ ಕಾಣ್ತೀವಿ ನೋಡಿ, ನಾವು ನಿಂತಿರ್ತಕ್ಕಂಥ ಪ್ರತಿಬಿಂಬ ಇಲ್ಲಿ ಕಾಣುತ್ತೆ. ಅಲ್ಲಿ ಕಾಣುತ್ತೆ ಅಂದ್ರೆ ಅಷ್ಟೊಂದು ಅದ್ಭುತವಾಗಿ ಕೆತ್ತನೆ ಮಾಡಿರ್ತಕ್ಕಂಥ. ನೈಸ್ ಆಗಿ ಕೆತ್ತನೆ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ನಾವು ವರ್ಕ್ ಅಲ್ಲಿ ಗೋಲ್ಡ್ ಅಲ್ಲಿ ಮಾಡ್ತೀವಿ ವರ್ಕ್. ಈ ವರ್ಕ್ ಎಲ್ಲ ಶಾರಿ ಬ್ಯಾಟ್ರಿಗೆ ಹಾಕ್ತಿವಿ. ಹೌದು ಸರ್. ಎಷ್ಟು ಅದ್ಭುತವಾಗಿ ಕೆತ್ತನೆ ಮಾಡಿರ್ತಕ್ಕಂಥ. ಈ 4 ಕಂಬಗಳ ಮಾತ್ರ ವಿಶೇಷ ರಚನೆ ಮಾಡಿರ್ತಕ್ಕಂಥದ್ದು. ಪದ್ಮಾಸನಕ್ಕೆ ಕುಂತ್ಕೊಂಡು ಜಪ ಮಾಡ್ತಕ್ಕಂಥದ್ದು. ಒಂದ್ ಕೈಯಲ್ಲಿ ಪುಸ್ತಕ ಮಾಲೆ ಇದೆ, ಒಂದ್ ಕೈ ಜಪ ಮಾಲೆ ಇದೆ. ಪಾಶಾಂಕುಶ ಇರ್ತಕ್ಕಂಥದ್ದು ಶಾರದೆ ಮಾಡ್ತಕ್ಕಂಥ. ಇಲ್ಲಿ ವೀಣೆಗೆ ಕೀಗೊಂಚು ಯೂಸ್ ಮಾಡಿರ್ತಕ್ಕಂಥ. ಕೀಗೊಂಚು ರೈಟ್. ಅದ್ಭುತವಾದಂಥ ಶಿಲೆಯನ್ನ ಕೆತ್ತನೆ ಮಾಡಿದ್ದಾರೆ. ಯಾರು ಸರ್? ರತಿ ಮನ್ಮಥ. ಅತಿ ಸುಂದರವಾಗಿರ್ತಾರೆ. ಅವ್ರ ಆಯುಧ ಬಂದು ಕಬ್ಬು. ದಾಳಿ ಅಂದ್ರೆ ಆಗಿದೆ, ಬಟ್ ಇಂತರೇ ಆಗಿದೆ ಅಂತ ಅದು ಕಲ್ಪನೆ ಇಲ್ಲಿ ಸುಮ್ಮನೆ ಹೇಳ್ತಾ ಇದ್ದೀವಿ ನಾವು. ಪರ್ಫೆಕ್ಟ್ ಆಗಿ ಯಾರು ಅಂತ ಗೊತ್ತಿಲ್ಲ, ಬಟ್ ಹಾಳಾಗಿದೆ. ಪಾರ್ವತಿ ಪಾರ್ವತಿ ಹಲವಾರು ರೀತಿ ನಾವು ರೂಪದಲ್ಲಿ ನೋಡ್ಬೋದು. ಇಲ್ಲಿ ಅವಾಗಲೇ ಹೀಲ್ ಸ್ಲಿಪ್ಪರ್ ಹಾಕಿರ್ತಕ್ಕಂಥ, ಹೈ ಹೀಲ್ ಸ್ಲಿಪ್ಪರ್. ಇಲ್ಲಿ ಒಂದ್ ಕೈಲಿ ರಾಕ್ಷಸ ರುಂಡ ಕಳಿರ್ತಕ್ಕಂಥ ರುಂಡಮಾಲೆ ಇದೆ. ಒಂದ್ ಕೊಲ್ಲಲ್ಲಿ ರುಂಡಮಾಲೆ ಇರ್ತಕ್ಕಂಥದ್ದು. ಇಲ್ಲಿ ತ್ರಿಶೂಲ ಡಮರು ಎಲ್ಲ ಇದೆ. ಚಿಕ್ಕದಾಗಿ ಎಷ್ಟು ಪರ್ಫೆಕ್ಟ್ ಆಗಿ ಮಾಡಿರ್ತಕ್ಕಂಥದ್ದು. ಆ ಕಡೆಗೆ ಶಿವ ನೋಡ್ರಿ ಸರ್, ಈ ಕಡೆ ಶಿವ, ಈ ಕಡೆ ವಿಷ್ಣು, ನರಸಿಂಹಸ್ವಾಮಿ, ಉಗ್ರ ನರಸಿಂಹ. ಇದು ಶಿವ ದೇವಾಲಯ. ಶಿವ ಇಲ್ಲಿ ನರ್ತನ ಮಾಡ್ತಕ್ಕಂಥ ತ್ರಿಶೂಲ ಡಮರು ಇದೆ. ಉಗ್ರ ನರಸಿಂಹ ಮೂರ್ತಿ. ಇದು ಕೊಳ. ಈ ಕೊಳದಲ್ಲಿ ಪ್ರತಿ ದಿನವೂ ಸಹ ನೀರಿರುತ್ತದೆ ಹಾಗೂ ಸ್ವೀಟ್ ಆಗಿರುತ್ತದೆ. ಇದೇ ಕೊಳದಲ್ಲಿ ನೀರನ್ನು ತೆಗೆದುಕೊಂಡು ಹೋಗಿ ದೇವರ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಎಷ್ಟು ಸುಂದರವಾಗಿ ಸ್ವಚ್ಛಂದವಾಗಿ ಈ ದೇವಾಲಯದ ಹೊರಾಂಗಣವನ್ನು ಇಟ್ಟಿದ್ದಾರೆ ನೋಡಿ. ಒಂದು ಸಾರಿ ಬಂದು ಈ ದೇವಾಲಯವನ್ನು ವೀಕ್ಷಣೆ ಮಾಡಿ ಅತ್ಯಂತ ಅದ್ಭುತವಾದಂಥ ದೇವಾಲಯವನ್ನು ಇಲ್ಲಿ ರೂಪಿಸಿದ್ದಾರೆ. ಇಲ್ಲಿ ಹುತ್ತ ಇದೆ. ನಮ್ಮ ಆಲೇಶ್ ಅವರು, ನಮ್ಮ ಮಿತ್ರರು ಇಲ್ಲಿದ್ದಾರೆ. ಈ ದೇವಾಲಯವನ್ನು ನೋಡೋಣ ಬಾ, ಚೆನ್ನಾಗಿದೆ ಅಂತಂದೇಳಿ ಬಂದ್ವಿ. ಅತ್ಯಂತ ಅದ್ಭುತವಾದಂಥ ದೇವಾಲಯವನ್ನು ನಮಗೆ ಇವತ್ತು ತೋರಿಸಿದರು. ಇಲ್ಲಿ ಕೆಲವು ಶಿಲಾಶಾಸನಗಳನ್ನು ಪ್ರಿಜ್ ಮಾಡಿಟ್ಟಿದ್ದಾರೆ. ಅತ್ಯಂತ ಅದ್ಭುತವಾದಂಥ ಆ ಚಿತ್ರಗಳು ಮತ್ತು ಇಲ್ಲಿ ಅಕ್ಷರವನ್ನು
ಎಷ್ಟು ಸುಂದರವಾಗಿ ಆಗಿನ ಕಾಲದಲ್ಲಿ ಬರೆದ್ರು ಎಂಬುದನ್ನು ನಾವಿಲ್ಲಿ ನೋಡ್ತೇವೆ. 1038 ವರ್ಷಗಳ ಹಳೆಯ ದೇವಸ್ಥಾನ ನೋಡಿ. ಎಷ್ಟು ಚೆನ್ನಾಗಿದೆ. ನಾ ಹೇಳೋದಿರಿಗೆ ತಡಿ ಇವರು ಕಲ್ಲೇಶ್ವರ ಸ್ವಾಮಿ ದೇವಾಲಯ ಬಾಗಳಿ ಎಂದು ಶಾಸನದಲ್ಲಿ ಕರೆಯಲ್ಪಡುವ ಬಾಗಳಿಯು ಮಧ್ಯ ಐತಿಹಾಸಿಕ ಯುಗದ ಒಂದು ಪ್ರಮುಖ ಅಗ್ರಹಾರವಾಗಿತ್ತು. ಕಲ್ಯಾಣ ಚಾಲುಕ್ಯರ ಕಾಲದ ಮಹತ್ವಪೂರ್ಣ ಕೇಂದ್ರ ಸ್ಥಳವಾಗಿತ್ತು. ನಂತರ ಇದು ಹೊಯ್ಸಳ ಮತ್ತು ವಿಜಯನಗರ ರಾಜರ ಆಡಳಿತಕ್ಕೆ ಈ ದೇವಾಲಯ ಒಳಪಟ್ಟಿತ್ತು. ಶಾಸನದಲ್ಲಿ ಕಲಿದೇವ ಎಂದು ಕರೆಯಲ್ಪಡುವ ಈ ಕಲ್ಲೇಶ್ವರ ದೇವಾಲಯವನ್ನು ಕಲ್ಯಾಣಿ ಚಾಲುಕ್ಯ ದೊರೆ ಅಹಮಲ್ಲನ ಕಾಲದಲ್ಲಿ ಕ್ರಿಸ್ತಶಕ 987ರಲ್ಲಿ ದುಗ್ಗಿಮಯ್ಯನಿಂದ ನಿರ್ಮಿಸಲಾಯಿತು. ಈ ದೇಗುಲವು ತಲವಿನ್ಯಾಸದಲ್ಲಿ ಗರ್ಭಗೃಹ, ಅಂತರಾಳ, ಅದಕ್ಕೆ ಹೊಂದಿಕೊಂಡಂತೆ ಪೂರ್ವ ಮತ್ತು ಪಶ್ಚಿಮಕ್ಕೆ ಪ್ರವೇಶವುಳ್ಳ ಮಹಾಮಂಟಪವಿದೆ. ಮಹಾಮಂಟಪದಲ್ಲಿ ಅಲಂಕೃತವಾದ 4 ಸ್ತಂಭಗಳು ಮತ್ತು ಅಲಂಕೃತ ಭುವನೇಶ್ವರಿಯನ್ನ ಒಳಗೊಂಡಿರುವಂತಹ ಸಭಾಮಂಟಪವಿದ್ದು, ಇದರ ಪೂರ್ವಕ್ಕೆ ಸೂರ್ಯನಿಗೆ ಪ್ರತ್ಯೇಕ ಮಂಟಪವನ್ನು ನಿರ್ಮಿಸಲಾಗಿದೆ. ಸಭಾಮಂಟಪವು ಕಕ್ಷಾನವನ್ನು ಒಳಗೊಂಡಿರುವಂತಹ ಸಭಾಮಂಟಪದ ಉತ್ತರಕ್ಕೆ ನರಸಿಂಹಮೂರ್ತಿಗೆ ಪ್ರತ್ಯೇಕ ಮಂದಿರವಿದ್ದು, ಮೂರ್ತಿಯ ಒಳಸುಂದರ ಹಾಗೂ ಕುಸುರಿ ಕೆತ್ತನೆಯಿಂದ ಕೂಡಿದೆ. ಈ ದೇವಾಲಯವು 7 ಶಾಖೆಗಳನ್ನು ಬಾಗಿಲುವಾಡಗಳನ್ನು ಹೊಂದಿದ್ದು ಹೂ ಬಳ್ಳಿಗಳಿಂದ ಅಲಂಕೃತವಾಗಿದೆ. ಸಭಾಮಂಟಪದಲ್ಲಿ ನಂದಿಯನ್ನು ಸ್ಥಾಪಿಸಲಾಗಿದೆ. ಈ ದೇಗುಲದ ಆವರಣದಲ್ಲಿ 8 ಉಪ ದೇವಾಲಯಗಳಿದ್ದು, ಇವುಗಳಲ್ಲಿ ಕಲ್ಯಾಣ ಚಾಲುಕ್ಯರ ಕಾಲದ ಮೂರ್ತಿಗಳಾದ ಶಿವ, ಉಮಾಮಹೇಶ್ವರ, ಗಣೇಶ, ಕಾರ್ತಿಕೇಯ, ಸೂರ್ಯ, ಅನಂತಶಯನ, ವಿಷ್ಣು, ಸರಸ್ವತಿ ಮತ್ತು ಮಹಿಷ ಮರ್ದಿನಿ ವಿಗ್ರಹಗಳನ್ನು ಇದು ಒಳಗೊಂಡಿದೆ. ದೇಗುಲದ ಈ ಆವರಣದಲ್ಲಿ 10 ಮತ್ತು 11ನೇ ಶತಮಾನಕ್ಕೆ ಸೇರಿದ 36 ಶಾಸನಗಳಿದ್ದು, ಇವುಗಳಲ್ಲಿ ಈ ದೇವಾಲಯಕ್ಕೆ ದಾನ ದತ್ತಿಗಳನ್ನು ನೀಡಿದ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿದೆ. ಪ್ರಿಯ ವೀಕ್ಷಕರೇ, ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಬಾಗಳಿ ಎಂಬ ಗ್ರಾಮದಲ್ಲಿ ಈ ಅತ್ಯಂತ ಅದ್ಭುತವಾದಂಥ ದೇವಾಲಯ. ಒಂದು ಸಾರಿ ವೀಕ್ಷಣೆ ಮಾಡಿ ನೀವು ಕಣ್ತುಂಬಿಕೊಳ್ಳಿ ಎಂಬುದನ್ನು ನಾವು ಹೇಳೋಣ. ನಮಸ್ಕಾರ.